ಪ್ರೀತಿಯ ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ಒಂದು ವಿಡಿಯೋ ಕ್ಲಿಪ್ ನಲ್ಲಿ ನಾವು ಹೊಸ ಅಧ್ಯಾಯವನ್ನ ತಿಳಿದುಕೊಳ್ಳೋಣ. ಅದು ಲೋಹಗಳು ಮತ್ತು ಅಲೋಹಗಳು. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಹೊಸ ಒಂದು ಅಧ್ಯಾಯ, ಅದು ಲೋಹಗಳು ಮತ್ತು ಅಲೋಹಗಳ ಬಗ್ಗೆ ಏನದ ಅಂತಾರ ತಿಳಿದುಕೊಳ್ಳೋಣ. ಯಾವಾಗ ಏನದ ಅಂತಾರ ಈ ಒಂದು ಲೋಹ ಮತ್ತು ಅಲೋಹಗಳ ಬಗ್ಗೆ ತಿಳಿದುಕೊಳ್ಬೇಕಂತಾರ ಮೊದಲನೇದು ಏನದ ಅಂತಾರ ಧಾತುಗಳ ಬಗ್ಗೆ ಏನದ ಅಂತಾರ ಗೊತ್ತಿರ್ಬೇಕು. ಫಸ್ಟ್ ಏನದ ಅಂತಾರ ಧಾತು ಎಂದರೇನು ಅಂತ ಹೇಳಿ ಕೇಳ್ಬೇಕು. ಧಾತುಗಳಂತಾರ ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿರುವ ವಸ್ತುಗಳನ್ನು ಅದಕ್ಕೆ ಏನದ ಅಂತಾರ ಧಾತುಗಳು ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಒಂದೇ ರೀತಿಯ ಪರಮಾಣುಗಳಿಂದ ಅಂದಾಗ ಯಾವಾಗ ಕಬ್ಬಿಣ, ಆ ಒಂದು ಕಬ್ಬಿಣದಲ್ಲಿರ್ತಕ್ಕಂಥ ಪರಮಾಣುಗಳು ಕೇವಲ ಕಬ್ಬಿಣದ ಪರಮಾಣುಗಳು ಅಷ್ಟೇ ಹೊಂದಿರತಕ್ಕಂಥದ್ದು. ಅದರಲ್ಲಿ ಚಿನ್ನದ ಪರಮಾಣುಗಳು ಅಥವಾ ಬೆಳ್ಳಿಯ ಪರಮಾಣುಗಳು ಏನಾಗುತ್ತೆ ಇರೋದಿಲ್ಲ. ಅದು ಒಂದೇ ಧಾತುವಿನ ಪರಮಾಣುಗಳು ಆ ಒಂದು ವಸ್ತುವಿನಲ್ಲಿ ಹೊಂದಿರತಕ್ಕಂಥದ್ದು. ಅದಕ್ಕೆ ನಾವು ಏನ್ ಕರಿತೀವಿ ಅಂತಾರ ಧಾತುಗಳು ಅಂತ ಹೇಳಿ ಕರಿತೀವಿ. ಧಾತುಗಳಂತಾರ ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತು. ಈಗ ಚಿನ್ನದಂತಾರ ಚಿನ್ನದಲ್ಲಿ ಕೇವಲ ಏನದ ಅಂತಾರ ಚಿನ್ನದ ಪರಮಾಣುಗಳು ಮಾತ್ರ ಹೊಂದಿರತಕ್ಕಂಥದ್ದು. ಅದರಲ್ಲಿ ಕಬ್ಬಿಣದ ಪರಮಾಣುಗಳು ಏನದಂತ ಇರೋದಿಲ್ಲ. ತಾಮ್ರದಂತಾರ ತಾಮ್ರದಲ್ಲಿ ಕೇವಲ ತಾಮ್ರದ ಪರಮಾಣುಗಳನ್ನ ಹೊಂದಿರತಕ್ಕಂಥದ್ದು. ಅದರಲ್ಲಿ ಕಬ್ಬಿಣದ ಪರಮಾಣುಗಳು ಇರೋದಿಲ್ಲ. ಅದಕ್ಕೆ ಏನದ ಅಂತಾರ ಧಾತುಗಳು ಅಂತ ಕರಿತೀವಿ. ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತುಗಳು ಅದಕ್ಕೆ ಏನದ ಅಂತಾರ ನಾವು ಧಾತುಗಳು ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಈ ಒಂದು ಧಾತುಗಳು ಒಟ್ಟು ಏನದಂತ 118 ಏನದ ಅಂತಾರ ಧಾತುಗಳನ್ನ ಹೊಂದಿರತಕ್ಕಂಥದ್ದು. ಆ ಒಂದು 118 ಧಾತುಗಳನ್ನ 3 ವಿಧಗಳಾಗಿ ಏನದಂತ ವಿಂಗಡಣೆಯನ್ನ ಮಾಡಿರ್ತಕ್ಕಂಥದ್ದು. ಒಂದನೇದೇನದ ಅಂತಾರ ಲೋಹಗಳು, ಎರಡನೇದೇನದ ಅಂತಾರ ಅಲೋಹಗಳು, ಮೂರನೇದು ಏನದ ಅಂತಾರ ಲೋಹಾಭಗಳು. ಮೂರನೇದು ಲೋಹಾಭಗಳು. ನಮಗೇನದ ಅಂತ ಈ ಒಂದು 10ನೇ ತರಗತಿಯಲ್ಲಿ ಏನದ ಅಂತಾರ ಕೇವಲ ಲೋಹ ಮತ್ತು ಅಲೋಹಗಳ ಬಗ್ಗೆ ಏನದ ಅಂತಾರ ಕೊಟ್ಟಿರ್ತಕ್ಕಂಥದ್ದು. ಲೋಹಾಭಗಳು ಏನದ ಅಂತ ಮುಂದೆ ಏನದ ಅಂತಾರ ತಿಳಿದುಕೊಳ್ಳೋಣ. ಅದಕ್ಕೆ ಏನದ ಅಂತಾರ ಈ ಒಂದು ಧಾತುಗಳಲ್ಲಿ 3 ವಿಧಗಳು, ಒಂದು ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳು. ಇವಾಗ ಏನದ ಅಂತಾರ ಮೊದಲನೇದಾಗಿ ಏನದ ಅಂತಾರ ಲೋಹಗಳು ಎಂದರೇನು ಅಂತ ಹೇಳಿ ಕೇಳ್ಬೋದು. ಲೋಹಗಳು ಇದಕ್ಕೆ ಏನದ ಅಂತಾರ ಮೆಟಲ್ ಅಂಡ್ ನಾನ್ ಮೆಟಲ್ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಆ ಒಂದು ಲೋಹಗಳು ಎಂದರೇನು ಅಂತ ಹೇಳಿ ಕೇಳ್ಬೋದು. ಲೋಹಗಳಂತಾರ ತನ್ನ ವೇಲೆನ್ಸಿ ಕವಚದಿಂದ ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡು ಧನ ಆಯನಗಳಾಗುವ ಹಾಗೂ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುವ ಧಾತುಗಳಿಗೆ ನಾವೇನ್ ಕರಿತೀವಿ ಅಂತಾರ ಲೋಹಗಳು ಎನ್ನುವರು. ಯಾವಾಗ ಏನದ ಅಂತಾರ ತನ್ನ ವೇಲೆನ್ಸಿ ಕವಚದಿಂದ, ಉದಾಹರಣೆಗೆ ಏನದ ಅಂತಾರ ಸೋಡಿಯಂ ತನ್ನ ವೇಲೆನ್ಸಿ ಕವಚದಿಂದ ಎಲೆಕ್ಟ್ರಾನ್ ಅನ್ನ ಕಳೆದುಕೊಂಡು ಧನ ಆಯನುಗಳಾಗುವ ಹಾಗೂ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುವ ಧಾತುಗಳಿಗೆ ನಾವೇನ್ ಕರಿತೀವಿ ಅಂತಾರ ಲೋಹಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು ಅಂತಾರ 11 ಇದ್ದಾಗ KLMN ಕವಚದಲ್ಲಿ ಹಂಚಿಕೆ ಮಾಡಿದಾಗ 2, 8 ಮತ್ತು 1, 2, 8, 10, 1, 11. ಯಾವಾಗ ಏನದ ಅಂತಾರ ಸೋಡಿಯಂ ಅಷ್ಟಕ ರಚನೆ ಹೊಂದಕ್ಕಂತಾರ 7 ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಳ್ಬೇಕು, ಇಲ್ಲಾಂತ 1 ಎಲೆಕ್ಟ್ರಾನ್ ಅನ್ನ ಕಳೆದುಕೊಳ್ಬೇಕು. ಇದು 7 ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಳ್ಬೇಕು, ಇಲ್ಲಾಂತಾರ 1 ಎಲೆಕ್ಟ್ರಾನ್ ಅನ್ನ ಕಳೆದುಕೊಳ್ಬೇಕು. ಅವಾಗ ಏನದ ಅಂತಾರ ಅದು ಅಷ್ಟಕ ರಚನೆನ ಹೊಂದಿರ್ತದೆ. ಯಾವಾಗ ಏನದ ಅಂತಾರ ಸೋಡಿಯಂ 7 ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಂಡಾಗ ಆ ಸೋಡಿಯಂನ ಬೀಜ ಕೇಂದ್ರದಲ್ಲಿ 11 ಏನದ ಅಂತಾರ ಪ್ರೋಟಾನ್ ಗಳನ್ನ ಹೊಂದಿರತಕ್ಕಂಥದ್ದು. ಮತ್ತು ಹೆಚ್ಚುವರಿ 7 ಎಲೆಕ್ಟ್ರಾನ್ ಗಳನ್ನ ಪಡೆದುಕೊಂಡಾಗ ಒಟ್ಟು 18 ಎಲೆಕ್ಟ್ರಾನ್ ಗಳಾಗ್ತವ. ಆ 18 ಎಲೆಕ್ಟ್ರಾನ್ ಗಳನ್ನ ಸೋಡಿಯಂ ಏನದ ಅಂತಾರ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇರೋದಿಲ್ಲ. ಆದ್ದರಿಂದ ಈ ಸೋಡಿಯಂ ಏನ್ ಮಾಡ್ತದ ಅಂದ್ರ 1 ಎಲೆಕ್ಟ್ರಾನ್ ಅನ್ನ ವರ್ಗಾವಣೆ ಮಾಡ್ತದೆ, 1 ಎಲೆಕ್ಟ್ರಾನ್ ಅನ್ನ ಕಳೆದುಕೊಳ್ತದೆ. 1 ಎಲೆಕ್ಟ್ರಾನ್ ಅನ್ನ ಕಳೆದುಕೊಂಡಾಗ ಅತ್ಯಂತ ಹೊರಕವಚ ಯಾವ್ದಾಗ್ತದ ಅಂತಾರ L. ಅದು 8 ಎಲೆಕ್ಟ್ರಾನ್ ಗಳನ್ನ ಹೊಂದಿರತಕ್ಕಂಥದ್ದು. ಅದು ಅಷ್ಟಕ ರಚನೆಯನ್ನ ಹೊಂದಿರ್ತದೆ. ಅಷ್ಟಕ ರಚನೆ ಅಂತಾರ ಪರಮಾಣುವಿನ ಬೀಜ ಕೇಂದ್ರದ ಅತ್ಯಂತ ಹೊರ ಕವಚದಲ್ಲಿ 8 ಎಲೆಕ್ಟ್ರಾನ್ ಗಳು ಇರ್ಬೇಕು, ಅಥವಾ ಆ ಕವಚದ ಹಿಡಿಯುವಷ್ಟು ಎಲೆಕ್ಟ್ರಾನ್ ಗಳು ಇರ್ಬೇಕು. ಅದಕ್ಕೆ ನಾವ್ ಏನ್ ಕರಿತೀವಿ ಅಂದ್ರ ಅಷ್ಟಕ ರಚನೆ ಅಂತ ಹೇಳಿ ಕರಿತೀವಿ. ಪರಮಾಣುವಿನ ಬೀಜ ಕೇಂದ್ರದ ಅತ್ಯಂತ ಹೊರ ಕವಚದಲ್ಲಿ
8 ಎಲೆಕ್ಟ್ರಾನ್ಗಳು ಇರ್ಬೇಕು, ಅಥವಾ ಆ ಕವಚದಲ್ಲಿ ಹಿಡುವಷ್ಟು ಎಲೆಕ್ಟ್ರಾನ್ಗಳು ಇರ್ಬೇಕು. ಅದಕ್ಕೆ ನಾವೇನದ ಅಂತ ಅಷ್ಟಕ ರಚನೆ ಅಂತ ಹೇಳಿ ಕರಿತೀವಿ. ಈಗ ಸೋಡಿಯಂನ ಅತ್ಯಂತ ಹೊರ ಕವಚ ಎಂ ಅದ, ಒಂದೇ ಎಲೆಕ್ಟ್ರಾನ್ ಅದ, ಅದು ಅಷ್ಟಕ ರಚನೆ ಇಲ್ಲ. ಯಾವಾಗ ಒಂದ್ ಎಲೆಕ್ಟ್ರಾನ್ ಕಳೆದುಕೊಂಡಾಗ ಅವಾಗ ಅತ್ಯಂತ ಹೊರ ಕವಚ ಯಾವ್ದಾಗ್ತದ, ಎಲ್ ಆಗ್ತದ. ಆ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳವ, 8, ಅದು ಅಷ್ಟಕ ರಚನೆಯನ್ನ ಹೊಂದಿದ. ಯಾವಾಗ ಸೋಡಿಯಂ ಒಂದ್ ಎಲೆಕ್ಟ್ರಾನ್ ಕಳೆದುಕೊಳ್ತದ ಅಂತಾರ Na+, ಅದು ಧನ ಆಯನ ಆಗ್ತದ. ಸೋಡಿಯಂ ತನ್ನ ವೇಲೆನ್ಸಿ ಕವಚದಿಂದ ಎಲೆಕ್ಟ್ರಾನ್ ಅನ್ನ ಕಳೆದುಕೊಂಡು, ಎಲೆಕ್ಟ್ರಾನ್ ಏನ್ ಮಾಡ್ತಾ ಕಳೆದುಕೊಳ್ತದೆ. ವೇಲೆನ್ಸಿ ಕವಚ ಯಾವ್ದು ಇರ್ತದ, ಎಂ ಇರ್ತದೆ, ಅದು ಎಲೆಕ್ಟ್ರಾನ್ ಅನ್ನ ಕಳೆದುಕೊಳ್ತದ. ಅದು ಧನ ಆಯನ್ಗಳಾಗುವ, ಅಂದ್ರೆ ಧನ ಆಯನ್ ಆಗ್ತದ. ಅದಕ್ ನಾವೇನ್ ಕರಿತೀವಿ ಅಂತಾರ, ಅದಕ್ಕ ಲೋಹಗಳು ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಅಲೋಹಗಳಂತಾರ ಯಾವಾಗ ಉದಾಹರಣೆಗೆ ಏನದ ಅಂತಾರ, ಅಲೋಹಗಳಿಗೆ ಉದಾಹರಣೆ ಕ್ಲೋರಿನ್ ನ ಪರಮಾಣು ಸಂಖ್ಯೆ ಎಷ್ಟದ ಅಂತಾರ, 17. ಈ 17 ಏನದ ಅಂತಾರ ಪರಮಾಣು ಸಂಖ್ಯೆ ಅದ. KLMN ಕವಚದಲ್ಲಿ ಹಂಚಿಕೆ ಮಾಡಿದಾಗ K ಕವಚದಲ್ಲಿ 2, L ಕವಚದಲ್ಲಿ 8, M ಕವಚದಲ್ಲಿ 7. ಇದನ್ನು ಕೂಡ ಅಷ್ಟಕ ರಚನೆ ಹೊಂದಿಲ್ಲ. ಇದನ್ನು ಕೂಡ ಅಷ್ಟಕ ರಚನೆ ಹೊಂದ್ಬೇಕಂತಾರ 7 ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಳ್ಬೇಕು, ಇಲ್ಲಾಂತ 1 ಎಲೆಕ್ಟ್ರಾನ್ ನ ಪಡೆದುಕೊಳ್ಬೇಕು. 1 ಎಲೆಕ್ಟ್ರಾನ್ ಏನ್ ಮಾಡ್ಬೇಕು, ಇದು ಪಡೆದುಕೊಳ್ಬೇಕು, ಇಲ್ಲಾಂದ್ರೆ 7 ಎಲೆಕ್ಟ್ರಾನ್ ಅನ್ನ ಕಳೆದುಕೊಳ್ಬೇಕು. ಯಾವಾಗ ಇದು 7 ಎಲೆಕ್ಟ್ರಾನ್ ಅನ್ನ ಕಳೆದುಕೊಳ್ತದಂತಾರ, ಇದರ ಕ್ಲೋರಿನ್ ನ ಈ ಒಂದು ಕ್ಲೋರಿನ್ ನ ಬೀಜ ಕೇಂದ್ರದಲ್ಲಿ 17 ಏನವಂತಾರ ಪ್ರೋಟಾನ್ಗಳವ. 17 ಪ್ರೋಟಾನ್ಗಳವ. ಎಲೆಕ್ಟ್ರಾನ್ಗಳು ಕೂಡ ಎಷ್ಟವ, 17 ಅವ. ಯಾವಾಗ ಏನದ ಅಂತಾರ, ಈ ಒಂದು ಕ್ಲೋರಿನ್ ದಿಂದ ಒಂದೊಂದು ಎಲೆಕ್ಟ್ರಾನ್ ಅನ್ನ ತೆಗಿಬೇಕಂತಾರ ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಬೇಕಂದ್ರೆ ಶಕ್ತಿ ಬೇಕು. ಅಷ್ಟೊಂದು ಶಕ್ತಿ ಏನದ ಅಂತಾರ ಕ್ಲೋರಿನ್ ಹತ್ರ ಇರೋದಿಲ್ಲ. ಆದ್ದರಿಂದ 7 ಎಲೆಕ್ಟ್ರಾನ್ ಗಳನ್ನ ಅದು ಕಳೆದುಕೊಳ್ಳೋದಿಲ್ಲ. ಆದ್ದರಿಂದ 1 ಎಲೆಕ್ಟ್ರಾನ್ ಅನ್ನ ಪಡೆದುಕೊಳ್ತದೆ. ಅದಕ್ಕೇನದ ಅಂತಾರ, ತನ್ನ ವೇಲೆನ್ಸಿ ಕವಚಕ್ಕೆ ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸಿ, ವೇಲೆನ್ಸಿ ಕವಚ ಅಂತಾರೆ ಯಾವ್ದದ, ಎಂ ಅದ. ಆ ವೇಲೆನ್ಸಿ ಕವಚಕ್ಕೆ ಏನ್ ಮಾಡ್ತದ ಅಂದ್ರ 1 ಎಲೆಕ್ಟ್ರಾನ್ ಅನ್ನ ಅದು ಪಡೆದುಕೊಳ್ತು. ಯಾವ್ದ್ರಿಂದ, ಸೋಡಿಯಂದಿಂದ 1 ಎಲೆಕ್ಟ್ರಾನ್ ಪಡೆದುಕೊಂಡಾಗ 2, 8, 8 ವೇಲೆನ್ಸಿ ಕವಚ ಯಾವ್ದಾಗ್ತದೆ, ಎಂ ಆಗ್ತದ. 7 ಇದ್ದು 1 ಎಲೆಕ್ಟ್ರಾನ್ ಅನ್ನ ಪಡೆದುಕೊಂಡಾಗ ಎಷ್ಟಾಗ್ತದ ಅಂದ್ರ ಅತ್ಯಂತ ಹೊರ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳು ಇರ್ತಾವ. ಆದ್ದರಿಂದ ಇದನ್ನು ಕೂಡ ಅಷ್ಟಕ ರಚನೆಯನ್ನ ಹೊಂದಿರತಕ್ಕಂಥದ್ದು. ಯಾವಾಗ 1 ಎಲೆಕ್ಟ್ರಾನ್ ಅನ್ನ ಇದು ಪಡೆದುಕೊಳ್ತದ ಅಂತಾರ, ಅವಾಗ ಏನಾಗ್ತದ ಅಂದ್ರ Cl-. ಅಲೋಹಗಳಂತಾರ ತನ್ನ ವೇಲೆನ್ಸಿ ಕವಚಕ್ಕೆ ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸಿ, ತನ್ನ ವೇಲೆನ್ಸಿ ಕವಚ ಅಂತಾರ ಎಂ ಕವಚ, 7 ಎಲೆಕ್ಟ್ರಾನ್ ಇದ್ದು 1 ಎಲೆಕ್ಟ್ರಾನ್ ತೆಗೆದುಕೊಂಡಂದ್ರೆ ಪಡೆದುಕೊಂಡಾಗ ಅವಾಗ ಏನದ ಅಂತಾರ ಸ್ವೀಕರಿಸಿದಾಗ, ಅಲೋಹಗಳಂತಾರ ತನ್ನ ವೇಲೆನ್ಸಿ ಕವಚಕ್ಕೆ ಎಲೆಕ್ಟ್ರಾನ್ ಅನ್ನು ಸ್ವೀಕರಿಸಿ ಋಣ ಆಯನುಗಳಾಗುವ ಹಾಗೂ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುವ ಧಾತುಗಳಿಗೆ ನಾವೇನ್ ಕರಿತೀವಿ ಅಂತಾರ, ಲೋಹಗಳು ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಆ ಒಂದು ಅಲೋಹಗಳು ಅಂತ ಹೇಳಿ ಕರಿತೀವಿ. ಅಲೋಹಗಳಿಗೆ ಉದಾಹರಣೆ ಅಂತಾರ ಕ್ಲೋರಿನು, ಹೈಡ್ರೋಜನು, ನೈಟ್ರೋಜನು, ಆಕ್ಸಿಜನು, ಇವೆಲ್ಲ ಏನವ ಅಂತಾರ ಅಲೋಹಗಳು. ಲೋಹಗಳಿಗೆ ಉದಾಹರಣೆ ಅಂತಾರ ಸೋಡಿಯಮು, ಕಬ್ಬಿಣ, ಚಿನ್ನ, ಬೆಳ್ಳಿ, ತಾಮ್ರ, ಅಲ್ಯೂಮಿನಿಯಮು ಇತ್ಯಾದಿ. ಇವೆಲ್ಲ ಏನವ ಅಂತಾರ ಅಲೋಹಗಳನ್ನ ಹೊಂದಿರತಕ್ಕಂಥದ್ದು. ಆದ್ದರಿಂದ ಈ ಒಂದು ಲೋಹ ಮತ್ತು ಅಲೋಹಗಳ ಬಗ್ಗೆ ಏನದ ಅಂತಾರ ನಾವು ಎಂದರೇನು ಅಂತ ಹೇಳಿ ತಿಳಿದುಕೊಂಡಿದ್ದೇವೆ, ಮತ್ತು ಉದಾಹರಣೆನೂ ಕೂಡ ಏನದ ಅಂತಾರ ತಿಳಿದುಕೊಂಡಿದ್ದೇವೆ. ಇವಾಗ ಏನದ ಅಂತಾರ ಲೋಹ ಮತ್ತು ಅಲೋಹಗಳ ವ್ಯತ್ಯಾಸವನ್ನ ತಿಳಿದುಕೊಳ್ಳೋಣ. ಯಾವಾಗ ಏನದ ಅಂತಾರ ಈ ಒಂದು ಲೋಹ ಮತ್ತು ಅಲೋಹದ ವ್ಯತ್ಯಾಸವನ್ನ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಿಮಗೇನದ ಅಂತಾರ ಒಂದು ಚಟುವಟಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಚಟುವಟಿಕೆಯ ಪ್ರಕಾರ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಈ ಒಂದು ಲೋಹಗಳನ್ನ ತೆಗೆದುಕೊಳ್ಬೇಕು. ಅದರ ಹೊರ ಮೇಲ್ಮೈಯನ್ನ ಮರಳು ಕಾಗದದಿಂದ ಏನ್ ಮಾಡ್ಬೇಕಂದ್ರ ಉಜ್ಬೇಕು. ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ತಾಮ್ರ ಇರ್ಬೋದು, ಕಬ್ಬಿಣ ಇರ್ಬೋದು, ಆ ಒಂದು ಲೋಹಗಳನ್ನ ತೆಗೆದುಕೊಂಡು ಅದಕ್ಕೇನ್ ಮಾಡ್ಬೇಕಂದ್ರ ಆ ಲೋಹಗಳನ್ನ ಮರಳು ಕಾಗದದಿಂದ ಏನ್ ಮಾಡ್ಬೇಕಂದ್ರ ಉಜ್ಬೇಕು. ಉಜ್ಜಿದ ನಂತರ ಅದರ ಮೇಲ್ಮೈಯನ್ನ ವೀಕ್ಷಿಸ್ಬೇಕು. ಆ ಮೇಲ್ಮೈಯನ್ನ ವೀಕ್ಷಿಸಿದಾಗ ಅವಾಗ ಏನದ ಅಂತಾರ ಆ ಒಂದು ಲೋಹಗಳು ಏನಾಗ್ತಾವ, ಹೊಳೆಯುತ್ತವೆ. ಅಂದ್ರ ಲೋಹಗಳು ಏನಾಗ್ತಾವ, ಹೊಳೆಯುತ್ತವೆ. ಆದ್ದರಿಂದ ಲೋಹಗಳು ಹೊಳಪಾದ ಮೇಲ್ಮೈಯನ್ನ ಹೊಂದಿರುತ್ತವೆ. ಯಾವಾಗ ಏನದ ಅಂತಾರ ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೈಯನ್ನ ಹೊಂದಿರುತ್ತವೆ. ಆದ್ದರಿಂದ ಅದಕ್ಕೇನದ ಅಂತಾರ ಹೊಳಪು ಅಥವಾ ಲೋಹೀಯ ಕಾಂತಿ ಅಂತ ಹೇಳಿ ಕರಿತೀವಿ. ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತವೆ. ಆದ್ದರಿಂದ ಅವುಗಳಿಗೆ ಏನದ ಅಂತಾರ ಹೊಳಪು ಅಥವಾ ಲೋಹೀಯ ಕಾಂತಿ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ನೆಕ್ಸ್ಟ್ ಏನದ ಅಂತಾರ ಈ ಒಂದು ಲೋಹಗಳು, ಮೊದಲನೇ ವ್ಯತ್ಯಾಸ, ಲೋಹಗಳು ಸಾಮಾನ್ಯವಾಗಿ ಘನ ಸ್ಥಿತಿಯಲ್ಲಿ ಇರುತ್ತವೆ. ಅದು ಪಾದರಸವನ್ನು ಹೊರತುಪಡಿಸಿ.
ಈಗ ಏನದ ಅಂತಾರ ಕಬ್ಬಿಣದ, ಚಿನ್ನದ, ಬೆಳ್ಳಿಯದ, ತಾಮ್ರದ ಈ ಒಂದು ಲೋಹಗಳು ಯಾವ ಸ್ಥಿತಿಯಲ್ಲಿ ಇರ್ತಾವ ಅಂತಾರ, ಅವು ಘನ ಸ್ಥಿತಿಯಲ್ಲಿ ಇರುತ್ತವೆ. ಆದ್ರ ಪಾದರಸವನ್ನು ಹೊರತುಪಡಿಸಿ ಅಂದ್ರ ಕೊಠಡಿಯ ಉಷ್ಣತೆಯಲ್ಲಿ ಕಬ್ಬಿಣ, ಚಿನ್ನ, ಬೆಳ್ಳಿ, ತಾಮ್ರ ಇವೇನವ ಅಂತಾರ ಘನ ಸ್ಥಿತಿಯಲ್ಲಿ ಇರ್ತಾವ. ಆದ್ರ ಪಾದರಸ ಒಂದು ಕೊಠಡಿಯ ಉಷ್ಣತೆಯಲ್ಲಿ ಅದೇನದ ಅಂತಾರ ದ್ರವ ರೂಪದಲ್ಲಿ ಏನದ ಅಂತ ಹೊಂದಿರತಕ್ಕಂಥದ್ದು. ಆದ್ದರಿಂದ ಪಾದರಸ ಒಂದಕ್ ನಾವು ಬಿಟ್ಟಿವ್ ಅಂತಾರ ಉಳಿದಿರ್ತಕ್ಕಂಥ ಎಲ್ಲಾ ಲೋಹಗಳು ಅವೇನಿರ್ತಾವ ಅಂತಾರ ಘನ ಸ್ಥಿತಿಯಲ್ಲಿ ಇರುತ್ತವೆ. ನೆಕ್ಸ್ಟ್ ಏನದ ಅಂತಾರ ಅಲೋಹಗಳು. ಈ ಒಂದು ಅಲೋಹಗಳು ಏನದ ಅಂತಾರ ಘನ, ದ್ರವ, ಅನಿಲ ಸ್ಥಿತಿಯಲ್ಲಿ ಇರುತ್ತವೆ. ಅಲೋಹಗಳು ಘನ ಸ್ಥಿತಿಯಲ್ಲಿ ಇರ್ತಾವ, ದ್ರವ ಸ್ಥಿತಿಯಲ್ಲಿ ಇರ್ತಾವ ಮತ್ತು ಅನಿಲ ಸ್ಥಿತಿಯಲ್ಲಿ ಏನದ ಅಂತ ಹೊಂದಿರತಕ್ಕಂಥದ್ದು. ಘನ ಸ್ಥಿತಿಗೆ ಉದಾಹರಣೆ ಅಂತಾರ ಕಾರ್ಬನ್, ಗಂಧಕ ಮತ್ತು ಅಯೋಡಿನ್. ಘನ ಅಲೋಹಗಳು, ಘನ ರೂಪದ ಅಲೋಹಗಳು ಯಾವ ಅಂತಾರ ಕಾರ್ಬನ್, ಗಂಧಕ ಮತ್ತು ಅಯೋಡಿನ್ ಇವು ಘನ ರೂಪದ ಅಲೋಹಗಳು. ದ್ರವ ರೂಪದ ಅಲೋಹ ಅದು ಯಾವ್ದು ಅಂತಾರ ಅದು ಬ್ರೋಮಿನ್. ದ್ರವ ರೂಪದ ಅಲೋಹ ಯಾವುದು ಬ್ರೋಮೀನು. ಅನಿಲ ರೂಪದ ಅಲೋಹಗಳು ಯಾವ ಅಂತಾರ ಹೈಡ್ರೋಜನು, ಆಕ್ಸಿಜನು, ನೈಟ್ರೋಜನು ಇತ್ಯಾದಿ ಇವೇನವ ಅಂತಾರ ಅನಿಲ ರೂಪದ ಅಲೋಹಗಳನ್ನ ಹೊಂದಿರತಕ್ಕಂಥವು. ಘನ ರೂಪದ ಅಲೋಹ ಕಾರ್ಬನು, ಗಂಧಕ, ಅಯೋಡಿನು. ದ್ರವ ರೂಪದ ಅಲೋಹ ಬ್ರೋಮೀನ್ ಒಂದೇನದ ಅಂತಾರ ದ್ರವ ರೂಪದ ಅಲೋಹವನ್ನು ಹೊಂದಿರತಕ್ಕಂಥ ಅದು ಬ್ರೋಮೀನು. ಅನಿಲ ರೂಪದ ಅಲೋಹಗಳಂತಾರ ಹೈಡ್ರೋಜನ್, ಆಕ್ಸಿಜನ್ ಮತ್ತು ನೈಟ್ರೋಜನ್. ಇದೇನದ ಅಂತಾರ ಮೊದಲನೇ ವ್ಯತ್ಯಾಸ. ಎರಡನೇ ವ್ಯತ್ಯಾಸ ಏನದ ಅಂತಾರ ಹೊಳಪಾದ ಮೇಲ್ಮೈ ಹೊಂದಿರುತ್ತವೆ. ಅಂದ್ರ ಲೋಹಗಳು ಇವಾಗ ಹೇಳಿನ ಲೋಹಗಳು ಏನದ ಅಂತಾರ ಹೊಳಪಾದ ಮೇಲ್ಮೈಯನ್ನು ಹೊಂದಿರುತ್ತವೆ. ಅಲೋಹಗಳು ಹೊಳಪಾದ ಮೇಲ್ಮೈ ಹೊಂದಿರೋದಿಲ್ಲ. ಅಲೋಹಗಳು ಹೊಳಪಾದ ಮೇಲ್ಮೈನ ಹೊಂದಿರೋದಿಲ್ಲ. ಆದ್ರ ಅಯೋಡಿನ್ ಅನ್ನು ಹೊರತುಪಡಿಸಿ ಅಯೋಡಿನ್ ಏನದ ಅಂತಾರ ಬಿಟ್ಟಿವ್ ಅಂತಾರ ಉಳಿದಿರ್ತಕ್ಕಂಥ ಎಲ್ಲಾ ಅಲೋಹಗಳು ಏನದ ಅಂತಾರ ಹೊಳೆಯೋದಿಲ್ಲ. ಅಯೋಡಿನ್ ಒಂದು ಮಾತ್ರ ಏನದ ಅಂತಾರ ಅದು ಹೊಳೆಯುತ್ತದೆ. ನೆಕ್ಸ್ಟ್ ಏನದ ಅಂತಾರ ಮೂರನೇ ವ್ಯತ್ಯಾಸ ಸಾಮಾನ್ಯವಾಗಿ ಏನದ ಅಂತಾರ ಕಠಿಣವಾಗಿರುತ್ತವೆ. ಅಂದ್ರ ಈ ಒಂದು ಅಲೋಹಗಳು ಏನಿರ್ತಾವ ಅಂತಾರ ಸಾಮಾನ್ಯವಾಗಿ ಏನದ ಅಂತಾರ ಕಠಿಣವಾಗಿರುತ್ತವೆ. ಈಗ ಉದಾಹರಣೆಗೆ ಏನದ ಅಂತಾರ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಇವುಗಳನ್ನ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತರಕಾರಿ ಕಟ್ ಮಾಡ್ತಕ್ಕಂಥ ಚಾಕುವಿನಿಂದ ಆ ಒಂದು ಲೋಹಗಳನ್ನ ನಾವು ಕತ್ತರಿಸಿದಾಗ ಅವಾಗ ಆ ಲೋಹಗಳು ಏನದ ಅಂತಾರ ಕಟ್ ಆಗೋದಿಲ್ಲ, ತುಂಡಾಗೋದಿಲ್ಲ. ಆದ್ದರಿಂದ ಆ ಒಂದು ಲೋಹಗಳು ಸಾಮಾನ್ಯವಾಗಿ ಏನಿರ್ತಾವ ಅಂತಾರ ಕಠಿಣವಾಗಿರುತ್ತವೆ. ಅದೇನದ ಅಂತಾರ ಅಲೋಹಗಳು ಸಾಮಾನ್ಯವಾಗಿ ಏನದ ಅಂತಾರ ಕಠಿಣವಾಗಿರೋದಿಲ್ಲ. ಅದಕ್ಕೆ ಏನದ ಅಂತಾರ ಸಾಮಾನ್ಯವಾಗಿ ಕಠಿಣವಾಗಿರೋದಿಲ್ಲ ಅಲೋಹಗಳು. ಅದು ವಜ್ರವನ್ನು ಹೊರತುಪಡಿಸಿ ವಜ್ರ ಏನದ ಅಂತಾರ ನಾವು ಚಾಕುವಿನಿಂದ ಕಟ್ ಮಾಡಿದೇವ ಅಂತಾರ ಕಟ್ ಆಗೋದಿಲ್ಲ. ಅದಕ್ಕ ವಜ್ರ ಒಂದು ಬಿಟ್ಟು ಅಂತಾರ ಉಳಿದಿರ್ತಕ್ಕಂಥ ಎಲ್ಲಾ ಅಲೋಹಗಳು ಏನದ ಅಂತಾರ ಕಠಿಣವಾಗಿರೋದಿಲ್ಲ. ಆದ್ರ ಲೋಹಗಳು ಸೋಡಿಯಮು, ಪೊಟ್ಯಾಸಿಯಮು, ಲಿಥಿಯಂ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಲೋಹಗಳು ಏನದ ಅಂತಾರ ಕಠಿಣವಾಗಿರುತ್ತವೆ. ಚಿನ್ನ, ಬೆಳ್ಳಿ, ತಾಮ್ರ, ಅಲ್ಯೂಮಿನಿಯಂ ಈ ಒಂದು ಲೋಹಗಳು ಏನದ ಅಂತಾರ ಕಠಿಣವಾಗಿರುತ್ತವೆ. ಆದ್ರ ಸೋಡಿಯಮು, ಪೊಟ್ಯಾಸಿಯಮು, ಲಿಥಿಯಂ ಇವುಗಳನ್ನು ಹೊರತುಪಡಿಸಿ ಯಾಕಂತಾರ ಈ ಲೋಹಗಳು ಏನದ ಅಂತಾರ ಮೃದುವಾಗಿರುತ್ತವೆ. ಆ ಲೋಹಗಳನ್ನ ನಾವೇನ್ ಮಾಡ್ಬೋದು ಅಂತಾರ ಚಾಕುವಿನಿಂದ ಕತ್ತರಿಸಬಹುದು. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತರಕಾರಿ ಕಟ್ ಮಾಡ್ತಕ್ಕಂಥ ಚಾಕುವಿನಿಂದ ಸೋಡಿಯಂ ಲೋಹವನ್ನ ಕಟ್ ಮಾಡಬಹುದು, ಪೊಟ್ಯಾಸಿಯಂ ಲೋಹವನ್ನ ಕಟ್ ಮಾಡಬಹುದು ಮತ್ತು ಲಿಥಿಯಂ ಲೋಹವನ್ನ ಕೂಡ ಏನದ ಅಂತಾರ ಕಟ್ ಮಾಡಬಹುದು. ಈ ಮೂರು ಲೋಹಗಳನ್ನ ಬಿಟ್ಟಿವಂತಾರ ಓದಿರ್ತಕ್ಕಂಥ ಎಲ್ಲಾ ಲೋಹಗಳು ಏನಿರ್ತಾವ ಅಂತಾರ ಕಠಿಣವಾಗಿರುತ್ತವೆ. ಮೂರು ವ್ಯತ್ಯಾಸಗಳು ಅದು. ನಾಲ್ಕನೇ ವ್ಯತ್ಯಾಸ ಯಾವಾಗ ಏನದ ಅಂತಾರ ನಾವು ಉದಾಹರಣೆಗೆ ಏನದ ಅಂತಾರ ಚಿನ್ನವನ್ನ ತೆಗೆದುಕೊಂಡು ಆ ಒಂದು ಚಿನ್ನವನ್ನ ಕುಟ್ಟಿ ತೇಳುವಾಗಿರ್ತಕ್ಕಂಥ ತಂತಿಯಾಗಿ ಏನದ ಅಂತಾರ ತಯಾರಿಸಬಹುದು. ತೇಳುವಾಗಿರ್ತಕ್ಕಂಥ ತಂತಿಯಾಗಿ ತಯಾರಿಸುವ ಲೋಹದ ಸಾಮರ್ಥ್ಯಕ್ಕೆ ನಾವೇನ್ ಕರಿತೀವಿ ಅಂತಾರ ತನ್ಯತೆ ಎನ್ನುವರು. ಅಂದ್ರ ಯಾವ ಲೋಹವನ್ನು ಕುಟ್ಟಿ ಬಡೆದು ತೇಳುವಾದ ತಂತಿಯಾಗಿ ತಯಾರಿಸುವ ಲೋಹದ ಸಾಮರ್ಥ್ಯಕ್ಕೆ ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ತನ್ಯತೆ ಎನ್ನುವರು. ಉದಾಹರಣೆಗೆ ಏನದ ಅಂತಾರ ಅತಿ ಹೆಚ್ಚು ತನ್ಯತೆ ಗುಣವನ್ನು ಹೊಂದಿರತಕ್ಕಂಥ ಲೋಹ ಯಾವ್ದು ಅಂತಾರ ಅದು ಚಿನ್ನ. ಅತಿ ಹೆಚ್ಚು ತನ್ಯತೆ ಗುಣವನ್ನು ಹೊಂದಿರತಕ್ಕಂಥ ಲೋಹ ಯಾವುದು ಚಿನ್ನ. ಈ ಒಂದು ಚಿನ್ನವನ್ನ ಸುಮಾರು 1 ಗ್ರಾಂ ಚಿನ್ನವನ್ನ 2 ಕಿಲೋಮೀಟರ್ ತಂತಿಯಾಗಿ ಎಳೆಯಬಹುದು. ಅಂದ್ರ ಕೇವಲ 1 ಗ್ರಾಂ ಚಿನ್ನ ಅದು ಏನ್ ಮಾಡ್ಬೋದು ಅಂದ್ರ 2 ಕಿಲೋಮೀಟರ್ ತಂತಿಯಾಗಿ ಏನದ ಅಂತಾರ ತಯಾರಿಸಬಹುದು. ಅಷ್ಟೊಂದ್ ಏನದ ಅಂತಾರ ತನ್ಯತೆ ಗುಣವನ್ನು ಹೊಂದಿರತಕ್ಕಂಥ ಲೋಹ ಯಾವ್ದು ಅಂತಾರ ಅದು ಚಿನ್ನ. ನೆಕ್ಸ್ಟ್ ಏನದ ಅಂತಾರ ಕುಟ್ಯತೆ. ಕುಟ್ಯತೆ ಅಂತಾರ ಯಾವ ಲೋಹಗಳನ್ನು ಕುಟ್ಟಿ ತೇಳುವಾದ ಹಾಳೆಗಳಾಗಿ ತಯಾರಿಸುವ ಲೋಹಗಳ ಸಾಮರ್ಥ್ಯಕ್ಕೆ ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ
ಕುಟ್ಯತೆ ಅಂದ್ರ ತೀಳುವಾಗಿರ್ತಕ್ಕಂತ ಈ ರೀತಿ ಹಾಳೆಗಳಾಗಿ ಏನದಂತಾರ ತಯಾರಿಸಬಹುದು ಅಂತ ಒಂದು ಗುಣವನ್ನು ಹೊಂದಿರತಕ್ಕಂತ ಲೋಹಗಳು ಆ ಒಂದು ಗುಣಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಅದಕ್ಕ ಕುಟ್ಯತೆ ಅಂತ ಹೇಳಿ ಕರಿತೀವಿ. ಆದ್ದರಿಂದ ಲೋಹಗಳು ಏನದಂತಾರ ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿರುತ್ತವೆ. ಈ ಹೆಚ್ಚಿನ ಪ್ರಮಾಣದಲ್ಲಿ ಕುಟ್ಯತೆ ಗುಣವನ್ನು ಹೊಂದಿರತಕ್ಕಂತ ಲೋಹ ಯಾವ್ದು ಅಂತಾರ ಬೆಳ್ಳಿ ಮತ್ತು ಚಿನ್ನ. ಹೆಚ್ಚು ಕುಟ್ಯತೆ ಗುಣವನ್ನು ಹೊಂದಿರತಕ್ಕಂತ ಲೋಹಗಳು ಯಾವುವು ಅಂತಾರ ಬೆಳ್ಳಿ ಮತ್ತು ಚಿನ್ನ. ಆದ್ದರಿಂದ ಲೋಹಗಳು ಏನದಂತಾರ ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿರುತ್ತವೆ. ಈ ಕಡೆ ಲೋಹಗಳು ನಾಲ್ಕನೇದು ಏನದಂತಾರ ತನ್ಯತೆ ಮತ್ತು ಕುಟ್ಯತೆ ಗುಣ ಏನದಂತಾರ ಹೊಂದಿರೋದಿಲ್ಲ. ಯಾವುವು ಅಲೋಹಗಳು ಏನದಂತಾರ ತನ್ಯತೆ ಮತ್ತು ಕುಟ್ಯತೆ ಗುಣ ಏನದಂತಾರ ಹೊಂದಿರೋದಿಲ್ಲ. ನೆಕ್ಸ್ಟ್ ಐದನೇದು ಯಾವಾಗ ಏನದ ಅಂತಾರ ನಿಮಗೊಂದು ಚಟುವಟಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಚಟುವಟಿಕೆ ಪ್ರಕಾರ ಒಂದೇನದ ಅಂತಾರ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡು ಇದಕ್ಕೇನದ ಅಂತಾರ ಈ ರೀತಿ ತಾಮ್ರದ ತಂತಿಯನ್ನ ಜೋಡಿಸ್ಬೇಕು. ಇಲ್ಲಿ ಕೊನೆಯಲ್ಲಿ ಏನ್ ಮಾಡ್ಬೇಕಂದ್ರ ಒಂದು ಮೇಣವನ್ನ ಜೋಡಿಸಿ ಅದರ ಒಳಭಾಗದಲ್ಲಿ ಏನ್ ಮಾಡ್ಬೇಕಂದ್ರ ಒಂದು ಪಿನ್ ಅನ್ನ ಇಡಬೇಕು. ಒಂದು ಸ್ಟ್ಯಾಂಡು ಈ ಕಡೆ ಏನದಂತ ಉದ್ದವಾಗಿರ್ತಕ್ಕಂತ ತಾಮ್ರದ ತಂತಿ, ಇಲ್ಲಿ ಏನದ ಅಂತಾರ ಕೊನೆಯಲ್ಲಿ ಏನ್ ಮಾಡ್ಬೇಕಂದ್ರ ಇಲ್ಲಿ ಮೇಣವನ್ನ ಹಚ್ಚಿ ಆ ಮೇಣದ ಒಳಭಾಗದಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದು ಪಿನ್ ಅನ್ನ ಇಡ್ಬೇಕು, ಗುಂಡ್ ಪಿನ್ ಅನ್ನ ಇಡಬೇಕು. ಅವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಮೇಣದ ಬತ್ತಿಯ ಸಹಾಯದಿಂದ ಅಥವಾ ಬರ್ನರ್ ಜ್ವಾಲೆಯ ಸಹಾಯದಿಂದ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಏನದ ಅಂತಾರ ಕಾಸ್ಬೇಕು. ಕಾಸಿದಾಗ ಅವಾಗ ಏನಾಗುತ್ತದೆ ಅನ್ನೋದನ್ನ ವೀಕ್ಷಿಸ್ಬೇಕು. ಅವಾಗ ಏನಾಗ್ತದೆ ಅಂತಾರ ಇಲ್ಲಿ ಕಾಸಿದಾಗ ಈ ಒಂದು ಉಷ್ಣ ಈ ಕಡೆಯಿಂದ ಈ ಕಡೆಗೆ ಏನದ ಅಂತಾರ ಚಲಿಸುತ್ತದೆ. ಚಲಿಸಿದಾಗ ಇಲ್ಲಿರ್ತಕ್ಕಂಥ ಮೇಣ ಏನದ ಅಂತಾರ ಕರಗ್ತದ. ಇದರ ಒಳಭಾಗದಲ್ಲಿರ್ತಕ್ಕಂಥ ಪಿನ್ ಏನದ ಅಂತಾರ ಕೆಳಭಾಗಕ್ಕೆ ಏನದ ಅಂತಾರ ಬೀಳ್ತದೆ. ಆದ್ದರಿಂದ ಯಾವಾಗ ಏನದ ಅಂತಾರ ಇದರಿಂದ ಏನ್ ಗೊತ್ತಾಗ್ತದ ಅಂತಾರ ಈ ಒಂದು ಲೋಹಗಳು ಉಷ್ಣದ ಉತ್ತಮ ವಾಹಕಗಳು. ಇಲ್ಲಿರ್ತಕ್ಕಂಥ ಉಷ್ಣ ಇಲ್ಲಿ ನಡೆದ ಅಂತಾರ ಆ ಲೋಹಗಳು ಏನದ ಅಂತಾರ ಉತ್ತಮ ಉಷ್ಣದ ವಾಹಕಗಳು. ನೆಕ್ಸ್ಟ್ ಏನದ ಅಂತಾರ ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು. ಯಾವಾಗ ಏನದ ಅಂತಾರ ನಿಮಗೊಂದು ಚಟುವಟಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಒಂದು ಬ್ಯಾಟ್ರಿ. ಈ ಬ್ಯಾಟ್ರಿಗೆ ಏನದ ಅಂತ ಇಲ್ಲಿ ಒಂದು ಬಲ್ಬ್ ಅನ್ನ ಜೋಡಿಸ್ಬೇಕು, ಇಲ್ಲಿ ಒಂದು ಸ್ವಿಚ್ ಅನ್ನ ಜೋಡಿಸ್ಬೇಕು. ಈ ರೀತಿ ಏನದ ಅಂತಾರ ವಿದ್ಯುತ್ ಮಂಡಲವನ್ನ ರಚಿಸ್ಬೇಕು. ವಿದ್ಯುತ್ ಮಂಡಲವನ್ನ ರಚಿಸಿ ಇಲ್ಲಿ ಏನದ ಅಂತಾರ ಈ ಒಂದು ಎ ಮತ್ತು ಬಿ ಇದು ಏನದ ಅಂತ ಇಲ್ಲಿ ಖಾಲಿ ಜಾಗವನ್ನ ಬಿಡಬೇಕು. ಯಾಕಂತಾರ ಇಲ್ಲಿ ಯಾವ ಲೋಹವನ್ನ ಪರೀಕ್ಷೆ ಮಾಡ್ಬೇಕಾಗಿದೆ ಆ ಒಂದು ಲೋಹವನ್ನ ಇಲ್ಲಿ ಸೆಂಟರ್ದಾಗ ಏನದ ಅಂತ ಜೋಡಿಸ್ಬೇಕು. ಯಾವಾಗ ಏನದ ಅಂತ ಇಲ್ಲಿ ಉದಾಹರಣೆಗೆ ಏನದ ಅಂತ ಈಗ ತಾಮ್ರವನ್ನ ಜೋಡಿಸಿ ಸ್ವಿಚ್ ಅನ್ನು ಆನ್ ಮಾಡಿದಾಗ ಅವಾಗ ಏನದ ಅಂತ ಬಲ್ಬ್ ಬೆಳಗ್ತದ ಅಥವಾ ಬೆಳಗೋದಿಲ್ಲ ಅನ್ನೋದನ್ನ ವೀಕ್ಷಿಸ್ಬೇಕು. ಅವಾಗ ಇಲ್ಲಿ ತಾಮ್ರವನ್ನ ಜೋಡಿಸಿ ನಾವು ಸ್ವಿಚ್ ಅನ್ನ ಏನದ ಅಂತ ಆನ್ ಮಾಡಿದಾಗ ಅವಾಗ ಏನದ ಅಂತಾರ ಅಲ್ಲಿ ಬಲ್ಬ್ ಬೆಳಗುತ್ತದೆ. ಆದ್ದರಿಂದ ಇಲ್ಲಿ ಏನದ ಅಂತಾರ ಈ ಒಂದು ಲೋಹಗಳು ವಿದ್ಯುತ್ ಮತ್ತು ಉಷ್ಣದ ಏನದ ಅಂತಾರ ಉತ್ತಮ ವಾಹಕಗಳು. ಅದಕ್ಕೇನದ ಅಂತ ಉಷ್ಣದ ಉತ್ತಮ ವಾಹಕಗಳು. ಅದಕ್ಕೇನದ ಅಂತಾರ ಉದಾಹರಣೆ ಅಂತಂದ್ರ ಬೆಳ್ಳಿ ಮತ್ತು ತಾಮ್ರ. ಉಷ್ಣದ ಉತ್ತಮ ವಾಹಕಗಳಿಗೆ ಉದಾಹರಣೆ ಅಂತಂದ್ರ ಬೆಳ್ಳಿ ಮತ್ತು ತಾಮ್ರ ಇವೇನದ ಅಂತ ಉಷ್ಣದ ಉತ್ತಮ ವಾಹಕಗಳು. ಉಷ್ಣದ ದುರ್ಬಲ ವಾಹಕಗಳು ಯಾವ ಅಂತಾರ ಸೀಸ ಮತ್ತು ಪಾದರಸ. ದುರ್ಬಲ ವಾಹಕಗಳು ಅಂತಾರ ಸೀಸ ಮತ್ತು ಪಾದರಸ. ಉಷ್ಣದ ಉತ್ತಮ ವಾಹಕಗಳು ಬೆಳ್ಳಿ ಮತ್ತು ತಾಮ್ರ. ಉಷ್ಣದ ದುರ್ಬಲ ವಾಹಕಗಳು ಸೀಸ ಮತ್ತು ಪಾದರಸ. ಆದ್ದರಿಂದ ಲೋಹಗಳು ಉತ್ತಮ ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳು ಹೊಂದಿವೆ. ಯಾವುವು ಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳು ಹೊಂದಿವೆ. ಅದೇ ಅಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ಅವಾಹಕಗಳು. ಆದ್ರ ಅದು ಗ್ರಾಫೈಟ್ ಅನ್ನು ಹೊರತುಪಡಿಸಿ. ಗ್ರಾಫೈಟ್ ಏನದ ಅಂತಾರ ವಿದ್ಯುತ್ತಿನ ವಾಹಕದ. ಆ ಒಂದು ಗ್ರಾಫೈಟ್ ಅನ್ನ ಬಿಟ್ಟು ಅಂತಾರ ಗ್ರಾಫೈಟ್ ಏನದ ಅಂತಾರ ಕಾರ್ಬನಿನ ಒಂದು ಬಹುರೂಪ. ಅದಕ್ಕೆ ಏನದ ಅಂತಾರ ವಜ್ರ ಕೂಡ ಕಾರ್ಬನಿನ ಒಂದು ಬಹುರೂಪ ಮತ್ತು ಗ್ರಾಫೈಟ್ ಕೂಡ ಕಾರ್ಬನಿನ ಒಂದು ಬಹುರೂಪ. ಅದಕ್ಕೆ ಏನದ ಅಂತಾರ ಗ್ರಾಫೈಟ್ ವಿದ್ಯುತ್ತಿನ ವಾಹಕ. ಆ ಒಂದು ಗ್ರಾಫೈಟ್ ಒಂದು ಬಿಟ್ಟು ಅಂತಾರ ಉಳಿದಿರ್ತಕ್ಕಂತ ಅಲೋಹಗಳು ವಿದ್ಯುತ್ತಿನ ಮತ್ತು ಉಷ್ಣದ ಏನದ ಅಂತಾರ ಅವಾಹಕಗಳನ್ನ ಹೊಂದಿರತಕ್ಕಂತ ಗ್ರಾಫೈಟ್ ಒಂದು ಮಾತ್ರ ಏನದ ಅಂತಾರ ಅದು ವಿದ್ಯುತ್ತಿನ ವಾಹಕವನ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಏನದ ಅಂತಾರ ಹೆಚ್ಚಿನ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಹೊಂದಿರುತ್ತವೆ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನದ ಅಂತಾರ ಲೋಹಗಳು ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಹೊಂದಿರುತ್ತವೆ. ಅಂದ್ರ ಆ ಒಂದು ಲೋಹಗಳಿಗೆ ನಾವು ಉಷ್ಣವನ್ನ ನೀಡಿದಾಗ ಆ ಒಂದು ಲೋಹಗಳು ಸಡನ್ಲಿ ಏನದ ಅಂತಾರ ಕರಗೋದಿಲ್ಲ ಅಥವಾ ಕುದಿಯ ಬಿಂದುವನ್ನು ತಲುಪುವುದಿಲ್ಲ. ಆದ್ದರಿಂದ ಲೋಹಗಳು ಏನದ ಅಂತಾರ ಹೆಚ್ಚಿನ ಪ್ರಮಾಣದಲ್ಲಿ ಕರಗುವ ಮತ್ತು ಕುದಿಯ ಬಿಂದುವನ್ನು
ಹೊಂದಿರುತ್ತವೆ. ಯಾವಾಗ ಉದಾಹರಣೆ ಕಬ್ಬಿಣದ, ಚಿನ್ನದ ಅಥವಾ ಬೆಳ್ಳಿಯದ ಅದಕ್ಕೆ ಸ್ವಲ್ಪ ಉಷ್ಣವನ್ನು ನೀಡಿದಾಗ ಅದು ಕರಗೋದಿಲ್ಲ. ಅದಕ್ಕೆ ಏನದ ಅಂತಾರ ಹೆಚ್ಚಿನ ಪ್ರಮಾಣದಲ್ಲಿ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಹೊಂದಿರುತ್ತವೆ. ಆದ್ರ ಗ್ಯಾಲಿಯಂ ಮತ್ತು ಸೀಸಿಯಂ ಅನ್ನು ಹೊರತುಪಡಿಸಿ ಆ ಗ್ಯಾಲಿಯಂ ಮತ್ತು ಸೀಸಿಯಂ ಲೋಹಗಳನ್ನ ನಮ್ಮ ಹಸ್ತದ ಮೇಲೆ ತೆಗೆದುಕೊಂಡಾಗ ಅವು ಏನದ ಅಂತಾರ ಕರಗುತ್ತವೆ. ನಿಮ್ಮ ಕ್ವಶನ್ ಮುಂದೆ ಏನದ ಅಂತಾರ ಕೇಳ್ಬೋದು, ಯಾವ ಲೋಹಗಳನ್ನು ಹಸ್ತದ ಮೇಲೆ ಇಟ್ಟಾಗ ಅವು ಕರಗುತ್ತವೆ ಅಂತ ಹೇಳಿ. ಯಾವ ಲೋಹಗಳು ಅಂತಾರ ಗ್ಯಾಲಿಯಂ ಮತ್ತು ಸೀಸಿಯಂ ನಮ್ಮ ಹಸ್ತದ ಮೇಲೆ ಇಟ್ಟಾಗ ಕರಗುತ್ತವೆ, ಏಕೆಂದ್ರೆ ಅವುಗಳು ಕಡಿಮೆ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಹೊಂದಿರುತ್ತವೆ. ನೆಕ್ಸ್ಟ್ ಏನದ ಅಂತಾರೆ ಈ ಕಡೆ ಲೋಹಗಳು ಏನದ ಅಂತಾರ ಕಡಿಮೆ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಹೊಂದಿರುತ್ತವೆ. ಅದು ವಜ್ರವನ್ನು ಹೊರತುಪಡಿಸಿ. ವಜ್ರ ಏನದ ಅಂತಾರ ಹೆಚ್ಚಿನ ಪ್ರಮಾಣದಲ್ಲಿ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಹೊಂದಿರತಕ್ಕಂಥದ್ದು. ಆ ವಜ್ರವನ್ನ ಬಿಟ್ಟು ಅಂತಾರ ಉಳಿದಿರ್ತಕ್ಕಂಥ ಎಲ್ಲಾ ಅಲೋಹಗಳು ಕಡಿಮೆ ಪ್ರಮಾಣದಲ್ಲಿ ಏನದ ಅಂತಾರ ದ್ರವಣ ಬಿಂದು ಮತ್ತು ಕುದಿಯುವ ಬಿಂದುವನ್ನ ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಏನದ ಅಂತಾರ ಅಡಿಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಲೋಹಗಳನ್ನ ಬಳಸುವರು ಏಕೆ ಅಂತ ಹೇಳಿ ಕೇಳ್ಬೋದು. ಅಡಿಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಲೋಹಗಳನ್ನ ಬಳಸಲು ಕಾರಣ ಏನದಂತಾರ ಲೋಹಗಳು ಉಷ್ಣದ ಉತ್ತಮ ವಾಹಕಗಳು. ಲೋಹಗಳು ಉಷ್ಣದ ಉತ್ತಮ ವಾಹಕಗಳು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಏನದಂತಾರ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಹೊಂದಿರುತ್ತವೆ. ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿರುತ್ತವೆ. ಆದ್ದರಿಂದ ಅಡಿಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಲೋಹಗಳನ್ನು ಬಳಸುವರು. ಅಡಿಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಲೋಹಗಳನ್ನ ಬಳಸಲು ಕಾರಣವೇನು ಅಂತ ಹೇಳಿ ಕೇಳ್ಬೋದು. ಕಾರಣ ಏನದ ಅಂತಾರ ಲೋಹಗಳು ಉತ್ತಮ ಉಷ್ಣದ ವಾಹಕಗಳು, ಹೆಚ್ಚಿನ ಪ್ರಮಾಣದಲ್ಲಿ ದ್ರವಣ ಬಿಂದು ಮತ್ತು ಕುದಿಯ ಬಿಂದುವನ್ನು ಹೊಂದಿರುತ್ತವೆ ಮತ್ತು ತನ್ಯತೆ ಮತ್ತು ಕುಟ್ಯತೆ ಗುಣವನ್ನು ಹೊಂದಿರುತ್ತವೆ. ಆದ್ದರಿಂದ ಲೋಹಗಳನ್ನು ಅಡಿಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಏನದ ಅಂತಾರ ಬಳಸುವರು. ನೆಕ್ಸ್ಟ್ ಏನದ ಅಂತಾರ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಿದ್ಯುತ್ ವಾಹಕ ತಂತಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬಲ್ಬಿಗೆ, ಫ್ಯಾನಿಗೆ ಏನದ ಅಂತ ವೈರ್ ಅನ್ನ ಬಳಸ್ತಾರ. ಆ ವೈರ್ ಏನದ ಅಂತಾರ ಒಳಭಾಗದಲ್ಲಿ ಏನಿರ್ತ ಅಂತಾರ ತಂತಿ, ತಾಮ್ರದ ತಂತಿ ಏನಿರ್ತದ ಅದರ ಮೇಲ್ಭಾಗದಲ್ಲಿ ಏನದ ಅಂತ ರಬ್ಬರ್ ಹೋದಿಕೆ ಅಥವಾ ಏನದ ಅಂತಾರ PVC ಹೋದಿಕೆಯನ್ನು ಹೊಂದಿರ್ತದೆ. PVC ಅಂತಾರ ಪಾಲಿ ವಿನೈಲ್ ಕ್ಲೋರೈಡ್. ಯಾವಾಗ ಏನದ ಅಂತಾರ ಒಳಭಾಗದಲ್ಲಿ ತಂತಿ, ಮೇಲ್ಭಾಗದಲ್ಲಿ ಏನದಂತ ರಬ್ಬರ್ ಹೋದಿಕೆಯನ್ನು ಹೊಂದಿರುತ್ತದೆ. ಅದು ಏಕೆ ಅಂತ ಹೇಳ್ಬೋದು. ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಿದ್ಯುತ್ ಸಾಗಿಸುವ ತಂತಿಗಳು ಪಾಲಿ ವಿನೈಲ್ ಕ್ಲೋರೈಡ್ ಅಥವಾ ರಬ್ಬರ್ ಹೊದಿಕೆಯನ್ನು ಹೊಂದಿರುತ್ತವೆ. ಏಕೆಂದರೆ ವಿದ್ಯುತ್ ಆಘಾತ ಮತ್ತು ಅವಘಡಗಳನ್ನು ತಪ್ಪಿಸಲು ಯಾವಾಗ ಏನದ ಅಂತ ರಬ್ಬರ್ ಹೊದಿಕೆ ಇರ್ಲಿಲ್ಲ ಅಂತಾರ ನಮಗೇನದ ಅಂತಾರ ಶಾರ್ಟ್ ಅನ್ನ ಹತ್ತದ, ವಿದ್ಯುತ್ ಆಘಾತನ ಉಂಟಾಗ್ತದ, ಅಪಘಾತಗಳನ್ನು ಉಂಟಾಗ್ತವ ಅಥವಾ ಸಾವನ್ನು ಉಂಟಾಗ್ತದ. ಆದ್ದರಿಂದ ಅದನ್ನ ಆಗ್ಬಾರ್ದ ಅಂತ ಹೇಳಿ ಆ ಒಂದು ತಂತಿಯ ಮೇಲೆ ಏನ್ ಮಾಡ್ತಾರ ಅಂದ್ರ PVC ಹೋದಿಕೆಯನ್ನ ಅಥವಾ ರಬ್ಬರ್ ಹೋದಿಕೆಯನ್ನ ಏನದಂತಾರ ಹಾಕಿರ್ತಕ್ಕಂಥದ್ದು. ನೆಕ್ಸ್ಟ್ ಏನದಂತಾರ 7ನೇದು ಗಟ್ಟಿಯಾದ ಮೇಲ್ಮೈ ಮೇಲೆ ಬಡಿದಾಗ ಶಬ್ದ ಉಂಟಾಗುತ್ತದೆ. ಅದಕ್ಕೆ ನಾವೇನ್ ಕರಿತೀವಿ ಅಂತಾರ ಶಾಬ್ದಣ ಎನ್ನುವರು. ಶಾಬ್ದಣ ಅಂದ್ರ ಲೋಹಗಳು ಗಟ್ಟಿಯಾದ ಮೇಲ್ಮೈ ಮೇಲೆ ಬಡಿದಾಗ ಶಬ್ದ ಉಂಟಾಗುತ್ತದೆ. ಅದಕ್ಕೆ ನಾವೇನ್ ಕರಿತೀವಿ ಅಂತಾರ ಶಾಬ್ದಣ ಎನ್ನುವರು. ಅಂದ್ರ ಲೋಹಗಳು ಶಾಬ್ದನ ಗುಣವನ್ನು ಹೊಂದಿರುತ್ತವೆ. ಈಗ ಕಬ್ಬಿಣ, ಚಿನ್ನ, ಬೆಳ್ಳಿ ಇವು ಮ್ಯಾಲಿಂದ ಏನದ ಅಂತಾರ ನಾವು ಬೀಟದೇವ್ ಅಂತಾರ. ಮೇಲಿಂದ ಎಸೆದಾಗ ಅವಾಗ ಏನದ ಅಂತಾರ ಕೆಳಗಡೆ ಬಿದ್ದಾಗ ಅವಾಗ ಏನದ ಅಂತಾರ ಶಬ್ದವನ್ನ ಉಂಟಾಗುತ್ತದೆ. ಆದ್ದರಿಂದ ಲೋಹಗಳು ಗಟ್ಟಿಯಾದ ಮೇಲ್ಮೈ ಮೇಲೆ ಬಡಿದಾಗ ಶಬ್ದ ಉಂಟಾಗುತ್ತದೆ. ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಶಾಬ್ದಣ ಎನ್ನುವರು. ಅದೇನದ ಅಂತಾರ ಅಲೋಹಗಳು ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟಾಗೋದಿಲ್ಲ, ಅಂದ್ರ ಶಾಬ್ದನ ಗುಣ ಹೊಂದಿರೋದಿಲ್ಲ. ಯಾವ ಅಲೋಹಗಳು ಏನದ ಅಂತಾರ ಗಟ್ಟಿಯಾದ ಮೇಲ್ಮೈಗೆ ಬಡಿದಾಗ ಶಬ್ದ ಉಂಟಾಗೋದಿಲ್ಲ, ಆದ್ದರಿಂದ ಅವು ಶಾಬ್ದನ ಗುಣವನ್ನು ಹೊಂದಿರೋದಿಲ್ಲ. ನೆಕ್ಸ್ಟ್ ಏನದ ಅಂತಾರ 8ನೇದು ಲೋಹಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ. ಅಂದ್ರ ಲೋಹಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡ್ತವ. ಆದ್ರ ಅದೇ ಅಲೋಹಗಳು ನೀರಿನಲ್ಲಿ ಕರಗಿದಾಗ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ. ಅದೇ ರೀತಿ ಏನದ ಅಂತ ಮತ್ತೊಂದು ಪ್ರಶ್ನೆಯನ್ನ ಕೇಳಬಹುದು. ಯಾವಾಗ ಏನದ ಅಂತಾರ ದೇವಾಲಯದ ಗಂಟೆಗಳು ಮತ್ತು ಶಾಲೆಯ ಗಂಟೆಗಳು ಲೋಹಗಳಿಂದ ಮಾಡಿರುತ್ತಾರೆ ಏಕೆ ಅಂತ ಹೇಳಿ ಏನದಂತ ಪ್ರಶ್ನೆ ಕೇಳಬಹುದು. ದೇವಾಲಯದಲ್ಲಿ ಇರ್ತಕ್ಕಂಥ ಗಂಟೆಗಳು ಮತ್ತು ಶಾಲೆಯಲ್ಲಿ ಇರ್ತಕ್ಕಂಥ ಗಂಟೆಗಳು ಆ ಒಂದು ಗಂಟೆಗಳು ಏನದ ಅಂತಾರ ಲೋಹಗಳಿಂದ ಮಾಡಿರುತ್ತಾರೆ. ಏಕೆಂದರೆ ಅವು ಏನ್ ಮಾಡ್ತಾವ ಅಂತಾರ ಶಬ್ದವನ್ನ ಉತ್ಪತ್ತಿ ಮಾಡುತ್ತವೆ. ಆ ಶಬ್ದವನ್ನು ಉತ್ಪತ್ತಿ ಮಾಡ್ತವ. ಆದ್ದರಿಂದ ಏನದ ಅಂತಾರ ಶಾಲೆಯಲ್ಲಿ ಇರ್ತಕ್ಕಂಥ ಗಂಟೆಗಳು ಮತ್ತು ದೇವಾಲಯದಲ್ಲಿ ಇರ್ತಕ್ಕಂಥ ಗಂಟೆಗಳು ಏನದ ಅಂತಾರ ಲೋಹಗಳಿಂದ ಮಾಡಿರ್ತಕ್ಕಂಥದ್ದು. ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.